ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಸಂಸ್ಕೃತಂ ಸೆಷನ್ ಡೇ 7. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಿನ್ನೆಯ ಸೆಷನ್ ನಲ್ಲಿ ನಾವು ಏಕವಚನ ಮತ್ತೆ ಬಹುವಚನ ರೂಪಗಳನ್ನ ನೋಡಿದ್ವಿ. ಪುಲ್ಲಿಂಗದಲ್ಲಿ ರಾಮಃ ಏಕವಚನ, ರಾಮಾಹ ಬಹುವಚನ. ಸ್ತ್ರೀಲಿಂಗ ಸೀತಾ ಏಕವಚನ, ಸೀತಾಹ ಬಹುವಚನ. ಈಕಾರ ಅಂತಾಗಿದ್ರೆ ಪಾರ್ವತಿ ಏಕವಚನ, ಪಾರ್ವತ್ಯಃ ಬಹುವಚನ. ನಪುಂಸಕಲಿಂಗ ವ್ಯಜನಂ ಏಕವಚನ, ವ್ಯಜನಾನಿ ಬಹುವಚನ. ಎಷ್ಟು ಅಂಶಗಳನ್ನ ನಾವು ಹಿಂದಿನ ಸೆಷನ್ ನಲ್ಲಿ ನೋಡಿದ್ವಿ. ಇವತ್ತಿನ ಸೆಷನ್ ನಲ್ಲಿ ನಾವು ಕ್ರಿಯಾಪದಗಳನ್ನ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಂಸ್ಕೃತದಲ್ಲಿ ಹೇಗೆ ಕ್ರಿಯಾಪದಗಳನ್ನ ಹೇಳೋದು ಅಂತಂದ್ರೆ, ಪಠತಿ ಅನ್ನುವಂಥದ್ದು ಒಂದು ಎಕ್ಸಾಂಪಲ್. ಪಠತಿ ಅಂತಂದ್ರೆ ಓದುತ್ತಾನೆ ಅಥವಾ ಓದುತ್ತಾಳೆ. ಕನ್ನಡದಲ್ಲಿ ಓದುತ್ತಾನೆ ಮತ್ತೆ ಓದುತ್ತಾಳೆ ಅಂತ ಪುಲ್ಲಿಂಗ ಮತ್ತೆ ಸ್ತ್ರೀಲಿಂಗಕ್ಕೆ ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ಪದಗಳ ವ್ಯತ್ಯಾಸ ಸಂಸ್ಕೃತದಲ್ಲಿ ಆಗಲ್ಲ. ಒಂದೇ ಕ್ರಿಯಾಪದ ಪುಲ್ಲಿಂಗಕ್ಕೂ ಸ್ತ್ರೀಲಿಂಗಕ್ಕೂ ಆಗುತ್ತೆ. ಪಠತಿ ಅಂತಂದ್ರೆ ಛಾತ್ರ ಪಠತಿ, ಛಾತ್ರಾ ಪಠತಿ ಅಂತಂದ್ರೆ ಶಿಷ್ಯನು ಓದುತ್ತಾನೆ, ಶಿಷ್ಯೆಯು ಓದುತ್ತಾಳೆ ಅಂತ. ಎರಡು ಲಿಂಗಕ್ಕೂ ಕೂಡ, ಪುಲ್ಲಿಂಗ ಸ್ತ್ರೀಲಿಂಗ ಎರಡಕ್ಕೂ ಕೂಡ ನಾವು ಪಠತಿ ಅಂತ ಸೇಮ್ ವರ್ಡ್ ನ ಬಳಸ್ತೀವಿ. ಪಠತಿ ಓದುತ್ತಾನೆ ಅಥವಾ ಓದುತ್ತಾಳೆ. ಲಿಖತಿ ಬರೆಯುವುದು, ಬರೆಯುತ್ತಾನೆ ಬರೆಯುತ್ತಾಳೆ. ಬಾಲಕಃ ಲಿಖತಿ, ಬಾಲಿಕಾ ಲಿಖತಿ. ವದತಿ ಹೇಳುತ್ತಾನೆ ಅಥವಾ ಹೇಳುತ್ತಾಳೆ, ವದತಿ. ಶಿಕ್ಷಕಃ ವದತಿ, ಶಿಕ್ಷಿಕಾ ವದತಿ. ಶಿಕ್ಷಕಃ ಪುಲ್ಲಿಂಗ, ಟೀಚರ್ ಗುರುಗಳು. ಅದೇ ಶಿಕ್ಷಕಿಯು ಹೇಳುತ್ತಾಳೆ, ಶಿಕ್ಷಿಕಾ ವದತಿ. ಗಚ್ಚತಿ ಅಂತಂದ್ರೆ ಹೋಗುತ್ತಾನೆ ಅಥವಾ ಹೋಗುತ್ತಾಳೆ. ಸಾ ಗಚ್ಚತಿ, ಸಹ ಗಚ್ಚತಿ. ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ. ಆಗಚ್ಚತಿ ಅಂತಂದ್ರೆ ಬರುತ್ತಾನೆ ಅಥವಾ ಬರುತ್ತಾಳೆ. ಉತ್ತಿಷ್ಠತಿ ಅಂತಂದ್ರೆ ಎದ್ದು ನಿಂತುಕೊಳ್ಳುತ್ತಾನೆ ಅಥವಾ ಎದ್ದು ನಿಂತುಕೊಳ್ಳುತ್ತಾಳೆ. ಉಪವಿಶತಿ ಅಂತಂದ್ರೆ ಕುಳಿತುಕೊಳ್ಳುತ್ತಾನೆ ಅಥವಾ ಕುಳಿತುಕೊಳ್ಳುತ್ತಾಳೆ. ಪಠತಿ, ಲಿಖತಿ, ವದತಿ, ಗಚ್ಚತಿ, ಆಗಚ್ಚತಿ, ಉತ್ತಿಷ್ಠತಿ, ಉಪವಿಶತಿ. ಖಾದತಿ ಅಂತಂದ್ರೆ ತಿನ್ನುತ್ತಾನೆ ಅಥವಾ ತಿನ್ನುತ್ತಾಳೆ. ಏಷಃ ಖಾದತಿ, ಏಷಾ ಖಾದತಿ. ಪಿಬತಿ ಅಂತಂದ್ರೆ ಕುಡಿಯುತ್ತಾನೆ ಅಥವಾ ಕುಡಿಯುತ್ತಾಳೆ. ಹಸತಿ ಅಂತಂದ್ರೆ ನಗುತ್ತಾನೆ ಅಥವಾ ನಗುತ್ತಾಳೆ. ಬಾಲಿಕಾ ಹಸತಿ, ಹುಡುಗಿಯು ನಗುತ್ತಾಳೆ. ಬಾಲಕಃ ಹಸತಿ, ಹುಡುಗನು ನಗುತ್ತಾನೆ. ಪ್ರಕ್ಷಾಲಯತಿ ಅಂತಂದ್ರೆ ತೊಳೆಯುತ್ತಾನೆ ಅಥವಾ ತೊಳೆಯುತ್ತಾಳೆ. ಮಾತಾ ಪ್ರಕ್ಷಾಲಯತಿ ಅಥವಾ ಪಿತಾ ಪ್ರಕ್ಷಾಲಯತಿ. ಧಾವತಿ ಅಂತಂದ್ರೆ ಓಡುತ್ತಾನೆ ಅಥವಾ ಓಡುತ್ತಾಳೆ. ಪಿಟಿ ಉಷಾ ಧಾವತಿ, ಪಿಟಿ ಉಷಾಳು ಓಡುತ್ತಾಳೆ. ಉಸೇನ್ ಬೋಲ್ಟ್ ಧಾವತಿ, ಉಸೇನ್ ಬೋಲ್ಟ್ ಓಡುತ್ತಾನೆ. ಪಚತಿ, ಖಾದತಿ, ಪಿಬತಿ, ಹಸತಿ, ಪ್ರಕ್ಷಾಲಯತಿ, ಧಾವತಿ. ಗಾಯತಿ ಹಾಡುತ್ತಾನೆ ಅಥವಾ ಹಾಡುತ್ತಾಳೆ. ಎಸ್ ಜಾನಕಿ ಗಾಯತಿ, ಪಂಡಿತ ಭೀಮಸೇನಃ ಗಾಯತಿ. ನೃತ್ಯತಿ ನರ್ತಿಸುತ್ತಾನೆ, ನರ್ತಿಸುತ್ತಾಳೆ. ಹಾಗೆ ಸ್ವಪಿತಿ ಅಂತಂದ್ರೆ ಮಲಗುತ್ತಾನೆ ಅಥವಾ ಮಲಗುತ್ತಾಳೆ. ಸ್ವಪಿತಿ. ಇಲ್ಲಿ ನಾವು ಆಯ್ದುಕೊಂಡಂತಹ ಕೆಲವೊಂದು ಕ್ರಿಯಾಪದಗಳು ದಿನನಿತ್ಯ ನಾವು ಬಳಸುವಂತಹ ಕ್ರಿಯಾಪದಗಳಾಗಿರುತ್ತೆ. ಸೊ ಈಗ ನಾನು ಹೇಳಿರುವಂತಹ ಎಲ್ಲಾ ಕ್ರಿಯಾಪದಗಳು ಹಾಗೆ ಅದರ ಅರ್ಥ, ಸೆಂಟೆನ್ಸ್ ನಲ್ಲಿ ಬಳಸುವಂಥದ್ದು, ವಾಕ್ಯ ರಚನೆಯಲ್ಲಿ ಬಳಸುವಂಥದ್ದು ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಗಾಯತಿ, ಗಚ್ಚತಿ, ಹಸತಿ, ಪಶ್ಯತಿ, ವದತಿ ಈ 5 ಕ್ರಿಯಾಪದಗಳಿಗೆ ವಾಕ್ಯ ರಚನೆಯನ್ನ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ. 5 ಆಗಿಲ್ಲ ಅಂತಂದ್ರೆ 1, 2 ಮಾಡಿ ಕೂಡ ತಿಳಿಸಬಹುದು.